ಒಬ್ಬ ಪತ್ರಕರ್ತನಾಗಿ ಬಹಳಷ್ಟು ಜನನ ಪ್ರಶ್ನಿಸಿದ್ದೀನಿ. ಬಹಳಷ್ಟು ಜನರ ಬದ್ಧತೆಯನ್ನು, ಪ್ರಾಮಾಣಿಕತೆಯನ್ನು ನಾನು ಕ್ವಶನ್ ಮಾಡಿದ್ದೀನಿ. ಬಹಳಷ್ಟು ಜನದ ಮೇಲೆ ಮುಗಿಬಿದ್ದಿದ್ದೀನಿ. ಬಹಳಷ್ಟು ಜನದ ಮೇಲೆ ಹರಿಹಾಯ್ದಿದ್ದೀನಿ. ಇವಾಗ ನನಗೆ ಪಾರ್ಲಿಮೆಂಟಲ್ಲಿ ಇಲ್ಲ ನನ್ನ ಕ್ಷೇತ್ರದಲ್ಲಿ ಯಾರು ಬೇರೆ ರಾಜಕಾರಣಿಗಳು ಎದುರಾದಾಗ ನನ್ನನ್ನು ಭಾಳ ಕೇಳ್ತಾರೆ. ಒಬ್ಬ ಪತ್ರಕರ್ತನಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದೆ, ಹರಿಹಾಯ್ತಾ ಇದ್ದೆ. ಈಗ ಒಬ್ಬ ರಾಜಕಾರಣಿಯಾಗಿ ನಿನಗೇನು ಅನ್ನಿಸ್ತಾ ಇದೆ? ಪ್ರಶ್ನೆ ಮಾಡಿದಷ್ಟು ಸುಲಭವಾಗಿ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ ಅಂತ ನನ್ನನ್ನು ಭಾಳ ಜನ ಕಿಚಾಯಿಸ್ತಾರೆ. ನಿಮ್ಮಲ್ಲೂ ಅಂತಹ ಪ್ರಶ್ನೆಗಳಿರ್ಬೋದು. ನಿಮಗೂ ನನ್ನನ್ನು ಪ್ರಶ್ನೆ ಮಾಡಬೇಕು ಅನ್ನೋ ತುಡಿತಾ ಇರ್ಬೋದು. ನಿಮ್ಮ ಅಂತಹ ಎಲ್ಲ ಪ್ರಶ್ನೆಗಳನ್ನು, ಅನುಮಾನಗಳನ್ನು ಈ ನಾನು ಅನ್ನೋ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ಮುಖಾಂತರ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಲೋ ಪ್ರತಾಪ್, ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದು, ಫೇಸ್ಬುಕ್ಕು ಟ್ವಿಟರ್ನಲ್ಲಿ ಯಾರನ್ನೋ ಪ್ರಶ್ನೆ ಮಾಡ್ತಾ ಇರೋದು, ಯಾವುದಾದ್ರು ಪೋಸ್ಟಿಂಗ್ಸ್ ಆಗ್ತಾ ಇರೋವಂಥದ್ದು, ಇದು ನಿನ್ನ ಟ್ರೇಡ್ ಮಾರ್ಕ್ ಆಗೋಗಿದೆ. ಎಲ್ಲರನ್ನೂ ಪ್ರಶ್ನೆ ಮಾಡ್ತಾ ಇರ್ತೀಯ, ಚುಚ್ಚುತ್ತಾ ಇರ್ತೀಯ. ಆ ಕಾಲ ಮುಗೀತು. ಇವತ್ತು ಪ್ರಶ್ನೆಗೆ ಉತ್ತರ ಕೊಡೋಂಥ ಕಾಲ ಬಂದಿದೆ. ದಯವಿಟ್ಟು ಫೋನ್ ಸೈಡಿಗೆ ಇಡ್ತೀಯ? ಖಂಡಿತ. ಈ ಪ್ರಶ್ನೆಗೆ ನೀನು ಕೋಪಿಸ್ಕೊಂಡ್ರೂ ಚಿಂತೆ ಇಲ್ಲ. ಆದರೆ ನಿನ್ನ ಮೂಗಿನ ತುದಿಲೇ ಕೋಪ ಯಾಕೆ? ನೀನು ಪ್ರತಾಪ್ ಸಿಂಹ ಅನ್ನೋದನ್ನು ಕೋಪದ ಮುಖಾಂತರನೇ ತೋರಿಸ್ಬೇಕಾ? ಕೋಪ ಬಿಟ್ಟರೆ ಏನು ಪ್ರತಾಪ್ ಸಿಂಹ ಆಗಿರಲ್ವಾ? ನೋಡಿ, ಕೋಪನೇ ಇಲ್ಲ. ವಯೋಮಾನದ ಸಹಜವಾದಂತಹ ಸಿಟ್ಟು, ಸೆಡವುಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ನಾನು ಒಂದು ಪತ್ರಕರ್ತನಾಗಿ ನನ್ನ ವೃತ್ತಿಯನ್ನು, ನನ್ನ ಅಂಕಣ ಬರವನ್ನು ಆರಂಭಿಸಿದ 22ನೇ ವಯಸ್ಸಲ್ಲಿ. ನನ್ನ ವಯೋಮಾನವೂ ಕೂಡ ಹಾಗೆ ಇತ್ತು. ಆ ವಯೋಮಾನದ ಪ್ರತಿಬಿಂಬ ನನ್ನ ಅಂಕಣ ಕೂಡ ಆಗಿತ್ತು. ನಾನು ಕೂಡ ತಪ್ಪನ್ನು ನೇರವಾಗಿ ಖಂಡಿಸ್ತಾ ಇದ್ದೆ. ಹೀಗಾಗಬೇಕು, ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಆ ನಿಷ್ಠುರತೆ ಅನ್ನೋದಿದೆಯಲ್ಲ, ಅದು ನನ್ನ ವಯೋಮಾನದ ಸಹಜ ಗುಣಗಳಿಗೆ ಇನ್ನೂ ಉಂಬು ಕೊಟ್ಬಿಟ್ಟದು. ಹಾಗಾಗಿ ಪ್ರತಾಪ್ ಅಂದರೆ ಸಿಟ್ಟು, ಸಡುಕು, ಕೋಪಿಷ್ಟ ಅನ್ನೋದೊಂದು ಭಾವನೆನ ಮೂಡಿಸ್ತು. ಪತ್ರಕರ್ತನಾಗಿ ಎಲ್ಲನೂ ಟೀಕೆ ಮಾಡ್ಕೊಂಡಿದ್ದೆ. ಒಳ್ಳೆ ಸಂಬಳನೂ ಸಿಗ್ತಾಯಿತ್ತು. ಯಾಕೆ ಬೇಕಿತ್ತು ನಿಂಗೆ ಈ ರಾಜಕೀಯ? ಅಲ್ಲ, ಇಂತಹ ಪ್ರಶ್ನೆ ಸಾಕಷ್ಟು ಸಾರಿ ನಾನು ಕೇಳ್ಕೊಂಡಿದ್ದಿದ್ದೆ. ಚುನಾವಣೆ ಸಂದರ್ಭದಲ್ಲೂ ನಾನು ಕೇಳ್ಕೊಂಡಿದ್ದೆ. ಯಾಕೆಂದರೆ ಒಳಗೆ ಹೋಗಿ ಆದಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಎಷ್ಟು ಹಣದ ಮೇಲಾಟ ನಡೀತದೆ, ಎಷ್ಟು ಒಳಜಗಳಗಳಿರ್ತದೆ, ಇಲ್ಲಿ ಪರಸ್ಪರ ಕಾಲೆಳೆಯುವಂಥದ್ದು ಕೆಲಸಗಳು ಎಷ್ಟು ನಡೀತದೆ. ಇಂಥದಕ್ಕೆಲ್ಲ ನಾನು ಬರಬೇಕಿತ್ತ ಅಂತ ನಾನು ಕೂಡ ಕೇಳ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ನನಗೆ ರಾಜಕಾರಣ ಬೇಕಾಗಿರಲಿಲ್ಲ. ಬರೀ ಸಂಬಳದ ದೃಷ್ಟಿಯಲ್ಲಿ ಯೋಚನೆ ಮಾಡಿದೆ, ನನ್ನ ಬರವಣಿಗೆ ಸ್ವಾತಂತ್ರ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ. ಆದರೆ ಬದಲಾವಣೆಯನ್ನು ವಾಸ್ತವದಲ್ಲಿ ತರಬೇಕು ಅಂತಂದರೆ ನಾನು ರಾಜಕಾರಣಕ್ಕೆ ಬರಲೇಬೇಕಿತ್ತು. ಅಂದರೆ ಒಬ್ಬ ಬರಹಗಾರನಾಗಿ ನಾನು ಏನು ಸಂವೇದನೆಯನ್ನು ತೋರ್ತಾ ಇದ್ನೋ ಅದನ್ನು ವಾಸ್ತವದಲ್ಲಿ ತರಬೇಕು ಅಂತಂದರೆ ಅದಕ್ಕೆ ನಿಜವಾದ ಕ್ಷೇತ್ರ ರಾಜಕೀಯವಾಗಿತ್ತು. ಹಾಗಾಗಿ ರಾಜಕೀಯಕ್ಕೆ ಬಂದೆ. ಒಬ್ಬ ಪತ್ರಕರ್ತನಾಗಿದ್ದಾಗ ನೀನೆಲ್ಲ ಸಿಡ್ಕ ಅನ್ನೋರು, ಕೋಪಿಷ್ಟ ಅನ್ನೋರು. ಆದರೆ ಇವತ್ತು ರಾಜಕಾರಣಿ ಆದಮೇಲೆ ಪ್ರತಾಪ್ ಬಹಳ ಸಮಾಧಾನದಿಂದ, ತಾಳ್ಮೆಯಿಂದ ಎಲ್ಲ ಕೇಳಿಸ್ಕೊಳ್ತಾನೆ, ಚೆನ್ನಾಗಿ ಪ್ರತಿಕ್ರಿಯಿಸ್ತಾನೆ ಅಂತೇಳಿ ಹೇಳ್ತಾರೆ. ರಾಜಕೀಯಕ್ಕೆ ಬಂದಾದಮೇಲೆ ಅನಿವಾರ್ಯವಾಗಿ ನೀನು ಬದಲಾಯಿಸ್ಕೊಂಬಿಟ್ಟ? ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿಲ್ಲ, ಆದರೆ ನಾನು ವ್ಯವಹರಿಸುವುದರಲ್ಲಿ ಬದಲಾವಣೆ ಆಗಿದೆ. ಯಾಕೆಂತಂದರೆ ನಾನು ಬಹಳ ಆವೇಗದಲ್ಲಿ, ಆವೇಶದಲ್ಲಿ ನಾನು ಮುನ್ನುಗ್ತಾ ಇದ್ದೆ. ಅದನ್ನು ಇವತ್ತು ಇದು ರಾಜಕಾರಣದಲ್ಲಿ ಈ ಸ್ಪೀಡು ವರ್ಕ್ ಆಗಲ್ಲ ಅಂತ ನನಗೂ ಕೂಡ ಗೊತ್ತಾಗಿದೆ. ವ್ಯವಸ್ಥೆ ಒಳಗಡೆ ಇದ್ದು ಆ ವ್ಯವಸ್ಥೆಗೆ ಹೊಂದ್ಕೊಂಡು ವ್ಯವಸ್ಥೆನ ಬದಲಾಯಿಸಬೇಕು. ಅದಕ್ಕೆ ಬಹಳ ಸಮಾಧಾನ ಬೇಕು, ಶಾಂತಚಿತ್ತತೆ ಬೇಕು ಅಂತ ನನಗನ್ನಿಸಿದೆ. ಹಾಗೆ ಆ ದೃಷ್ಟಿಯಲ್ಲಿ ವರ್ತನೆಯಲ್ಲಿ ಖಂಡಿತ ಬದಲಾವಣೆಗಳಾಗಿದೆ. ನೀನು 14 ವರ್ಷ ಅಂಕಣ ಬರೆದಿದ್ದೀಯ. ಆದರೆ ಒಂದು ನಿರ್ದಿಷ್ಟ ಗುರಿ, ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡೇ ನೀ ಅಂಕಣವನ್ನು ಬರೆದೆ. ಒಂದು ಐಡಿಯಾಲಜಿಗೆ ಪೂರಕವಾಗಿ ನಿನ್ನ ಅಂಕಣ ಬರಹವನ್ನು ಮಾಡಿದೆ ಅನ್ನೋ ಒಂದು ಬಲವಾದ ಆರೋಪ ಇದೆ. ಆ ಆರೋಪವನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕಾಗಲ್ಲ. ನಾನು 2010ರಲ್ಲಿ 6 ವರ್ಷಗಳಲ್ಲಿ ಆಕೆ ನಮಗೆ ಆಪ್ತವಾದರೆ ಅಂತ ಹೇಳಿ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಕೊಂಡು ಒಂದು ಲೇಖನವನ್ನು ಬರೆದಿದ್ದೀನಿ. ಅದೇ ವರ್ಷ ಕುಡೋಸ್ ಟು ಕಪಿಲ್ ಸಿಬಲ್ ಅಂತ ಬರೆದಿದ್ದೀನಿ. ಪಿ ಚಿದಂಬರಂ ಬಗ್ಗೆ ಬರೆದಿದ್ದೀನಿ. 2008ರಲ್ಲಿ ಇದೇ ಸಿದ್ದರಾಮಯ್ಯನವರಿಗೆ ಸಂಸದೀಯ ಪಕ್ಷದ ನಾಯಕನ, ಅಂದರೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕಾಂಗ್ರೆಸ್ನಲ್ಲಿ ಕೊಡದೇ ಇದ್ದಾಗ, ಆಗ ಕೂಡ ಎಡ್ಡಿಗೆ ಸಡ್ಡು ಹೊಡೆಯಲು ಒಬ್ಬ ಸಿದ್ದು ಬೇಕಿತ್ತು. ಅಂದರೆ ಯಡಿಯೂರಪ್ಪನವರಿಗೆ ಸಡ್ಡು ಹೊಡೆಯಲಿಕ್ಕೆ ಒಬ್ಬರು ಸಿದ್ದರಾಮಯ್ಯ ಬೇಕಿತ್ತು. ಆಡಳಿತ ಅನುಭವ ಇತ್ತು, ಗಟ್ಟಿ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಕೂಡ ಮೆಚ್ಕೊಂಡು ಬರೆದಿದ್ದೆ. ನನಗೆ ಯಾವ ರಾಜಕೀಯ ಉದ್ದೇಶ ಇರಲೇ ಇಲ್ಲ. ಅಟ್ ದ ಸೇಮ್ ಟೈಮು ನನ್ನ ಲೇಖನಿಂದ ಅತಿ ಹೆಚ್ಚು ಟೀಕೆಗೆ ಒಳಗಾಗಿರುವಂಥವ್ರು BJPಯ ನಾಯಕರೇ. ರಾಜಕಾರಣಿಗಳನ್ನು ಬಹಳ ಕಟುವಾಗಿ ಹಿಗ್ಗಾಮುಗ್ಗಾ ಟೀಕಿಸ್ತಿದ್ದಿಲ್ಲ.
ನೀನೇ ರಾಜಕಾರಣಿ ಆಗಿಬಿಟ್ಟೆ. ನಾನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಟೀಕೆ ಮಾಡ್ತಾ ಇದ್ದೆ, ಹರಿಹಾಯ್ತಾ ಇದ್ದೆ, ಮುಗಿ ಬೀಳ್ತಾ ಇದ್ದೆ. ಆದರೆ ಬದಲಾವಣೆ ಆಗ್ತಾ ಇರಲಿಲ್ಲ. ದುಡ್ಡಿದ್ರೆ ಎಲ್ಲ ನಡೆದು ಬಿಡ್ತದೆ ಅನ್ನೋ ಒಂದು ಮನಸ್ಥಿತಿ ರಾಜಕಾರಣದಲ್ಲಿ ನೆಲೆಗೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲ, ರಾಜಕಾರಣಕ್ಕೆ ಒಳ್ಳೆಯವರು ಕೂಡ ಬರಬೇಕು, ಮೋದಿಯವರು ಕೂಡ ಬರ್ತಾ ಇದ್ದಾರೆ. ಅಂದರೆ ಮೋದಿಯವರು ರಾಜಕಾರಣದಲ್ಲಿದ್ದರೂ ಕೂಡ ಬಹಳ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅವರೊಬ್ಬರು ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಆ ಒಂದು ಅಭಿಯಾನ ಅಂತಿದೆಯಲ್ಲ, ರಾಷ್ಟ್ರವನ್ನು ಸ್ವಚ್ಛಗೊಳಿಸುವಂಥ ಅಭಿಯಾನ, ಅದರೊಳಗಡೆ ನಾನು ಕೂಡ ನಂದು ಒಂದು ಸಣ್ಣ ಪಾತ್ರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ರಾಜಕಾರಣಿ ಆದೆ. ಈ ಬೈಸೋಳುವಂಥ ಕ್ಷೇತ್ರಕ್ಕೆ ಬಂದೆ. ಪ್ರತಾಪ್ ಸಿಂಹ ಜೀನ್ಸ್ ಹಾಕ್ಬೋದು, ಸ್ಪೈಕ್ ಮಾಡ್ಬೋದು, ಆದರೆ ಅಂತರಂಗದಲ್ಲಿ ಅವನೊಬ್ಬ ಕಟ್ಟ RSSಗ ಅನ್ನೋ ಭಾವನೆ ಇದೆ. RSSನಲ್ಲಿ ನಾನು ಚಿಕ್ಕದ್ರಿಂದಲೂ ಹೋಗಿದ್ದೀನಿ. ನನ್ನ ತಂದೆ ಕೂಡ RSSಲ್ಲಿದ್ದರು. ನಮಗೆ ಯಾರೂ ಕೂಡ ದ್ವೇಷಿಸು ಅಂತ ಹೇಳಲಿಲ್ಲ. ಈ ದೇಶದ ಬಗ್ಗೆ ಒಂದು ಚಿಕ್ಕ ಮನಸ್ಸುಗಳದ್ದು, ಒಂದು ಪುಟ್ಟ ಪುಟ್ಟ ಮಕ್ಕಳ ಮನಸ್ಸಲ್ಲೂ ಕೂಡ ಒಂದು ಅಭಿಮಾನ ಮೂಡುವ ಹಾಗೆ, ಅದರಿಂದ ಒಂದು ರೀತಿ ಪ್ರೇರಣೆ ಸಿಗುವ ರೀತಿಯಲ್ಲಿ RSS ಕ್ಯಾಂಪ್ಗಳಲ್ಲಿ ಆ ರೀತಿ ಒಂದು ಕಾರ್ಯಾಚರಣೆಗಳು ಅಥವಾ ಒಂದು ರೀತಿ ಬೌದ್ಧಿಕಗಳು ನಡೀತಾ ಇದ್ದು, ಅದರಿಂದ ನಾನು ಪ್ರಭಾವಿತವಾಗಿದ್ದೆ. ಈ ರೀತಿ ಒಂದು ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ RSSನಿಂದ ನಾನು ಪ್ರಭಾವಿತನಾಗಿದ್ದೀನಿ ಅಂತಂದರೆ ರಾಷ್ಟ್ರೀಯತೆಯಿಂದ ನಾನು ಪ್ರಭಾವಿತನಾಗಿದ್ದೀನಿ ಅಂತಲೇ ಅರ್ಥ. ಮೈಸೂರು ಬಹಳ ಪ್ರತಿಷ್ಠಿತ ಕ್ಷೇತ್ರ. ದೊಡ್ಡ ದೊಡ್ಡ ಘಟಾನುಘಟಿಗಳ ಹೆಸರು ಆ ಕ್ಷೇತ್ರಕ್ಕೆ ಕೇಳಿ ಬರ್ತಾಯಿತ್ತು. ಅಚಾನಕ್ಕಾಗಿ ಬಂದು ಟಿಕೆಟ್ ತಗೊಂಡಲ್ಲ, ಏನು ಮಾಡಿದೆ? ಯಾರಿಗೆ ನಿಜವಾಗ್ಲೂ ಗೆದ್ದು ಸಂಸತ್ತನ್ನು ಪ್ರವೇಶಿಸಬೇಕು ಅನ್ನೋ ಇಚ್ಛೆ ಇತ್ತೋ ಅವ್ರು ಯಾರೂ ಕೂಡ ಮೈಸೂರಿನಿಂದ ಸ್ಪರ್ಧಿಸಲಿಕ್ಕೆ ರೆಡಿ ಇರಲಿಲ್ಲ. ಮೈಸೂರು ಅಂತಂದರೆ ಸೋಲ ಕ್ಷೇತ್ರ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಇಟ್ಸ್ ಅ 4-1 ಕನ್ಕ್ಲೂಷನ್ ಅವಾಗ ಆ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಇದೊಂದು ಚಾಲೆಂಜಿಂಗ್ ಅಂತೇಳಿ ಹೇಳಿಬಿಟ್ಟು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಮನಸ್ಸಂತೂ ಮಾಡಿದ್ದೀನಿ. ಕಷ್ಟವಾದ ಕ್ಷೇತ್ರದಿಂದಲೇ ಹೋಗೋಣ, ಅಲ್ಲೇ ಗೆದ್ದು ಬಿಡೋಣ, ಅಥವಾ ಅಲ್ಲೇ ಪ್ರಯತ್ನ ಮಾಡೋಣ. ಜನ ಆಶೀರ್ವಾದ ಮಾಡ್ತಾರೆ, ಆ ತಾಯಿ ಚಾಮುಂಡಿ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳಿ ನನಗೆ ಅವಕಾಶ ಅಲ್ಲಿ ಕೇಳಿದೆ, ಕೊಟ್ಟಿದ್ದಕ್ಕೆ ಹೋಗಿ ಸ್ಪರ್ಧಿಸಿದೆ. ಅದು ಬಿಟ್ಟರೆ ನಾನು ಯಾರನ್ನೋ ಬದಿಗೆ ಸರಿಸಿ ಅಲ್ಲಿ ಹೋಗಿ ಅವಕಾಶನ ಪಡೆದಿದ್ದಲ್ಲ. ಇದೇನೇ ಇರಲಿ, ಮೈಸೂರನ್ನ ಗೆಲ್ಲೋದು ಅಷ್ಟು ಸುಲಭ ಆಗಿರಲಿಲ್ಲ. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರೂ ಕೂಡ ನಿಜವಾದ ಪ್ರತಿಷ್ಠೆ ಕಣಕ್ಕಿದ್ದು ಮುಖ್ಯಮಂತ್ರಿದು. ಎಲ್ಲಿಯ ಪ್ರತಾಪ್ ಸಿಂಹ, ಎಲ್ಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಹೆಂಗೆ ಗೆದ್ಬಿಟ್ಟೆ? ಖಂಡಿತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಅದರಲ್ಲೂ ಅವರ 3 ಜನ ಕ್ಯಾಬಿನೆಟ್ ಕೊಲೀಗ್ಸ್ ಕೂಡ ಮೈಸೂರಿನವರೇ ಆಗಿದ್ದಾರೆ. ಆಗಿನ ಸಂಸದರು ಕೂಡ ಘಟಾನುಘಟಿ ವ್ಯಕ್ತಿಯಾಗಿದ್ದರು. ಹಣ ಬಲಕ್ಕೆ ಕೊರತೆ ಇರಲಿಲ್ಲ, ಎಲ್ಲ ಬಲನೂ ಇತ್ತು. ನನಗೆ ನೋಡಿದರೆ ಮೈಸೂರಿನಲ್ಲಿ 4 ಬೀದಿ ಗೊತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಹೋಗಿ ಅವ್ರನ್ನ ಎದುರಿಸಿದೆ. ಜನ ಸಾಥ್ ಕೊಟ್ಟರು. ಸಂಘ ಪರಿವಾರ ಇರ್ಬೋದು, BJP ಇರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲೆಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡರು. ಅಷ್ಟು ಮಾತ್ರ ಅಲ್ಲ, ಇವತ್ತು ಹುಬ್ಬಳ್ಳಿ, ಧಾರವಾಡ, ನಿಮಗೆ ಸಿಂದಗಿ, ಯಾವ ಪ್ಲೇಸ್ ಕೇಳಿ ನಿಮಗೆ ನಾರ್ತ್ ಕರ್ನಾಟಕದಲ್ಲಿರುವಂಥ ನನ್ನ ಓದುಗ ಅಭಿಮಾನಿಗಳು ಕೂಡ ಮೈಸೂರಿನಲ್ಲಿ ಅವರ ಸ್ನೇಹಿತರು ಯಾರಿದ್ದಾರೆ ಕರೆ ಮಾಡಿ ಹೇಳಿದರು. ಇಡೀ ಹಾಸನಿಂದ ಟೀಮ್ಗಳು ಬಂದು ಮನೆಗೆ ಹೋಗಿ ಯಾರಿಗೆ ಗೊತ್ತಿಲ್ಲ ಸದ್ದಿಲ್ದಲ್ಲೇ ಅವ್ರವ್ರ ರಿಲೇಟಿವ್ಸು ಒಂದಲ್ಲ ಒಂದು ರೀತಿ ಯಾರ್ಯಾರಿಗೊಂದು ಸಂಬಂಧ ಅಂತ ಇರ್ತದೆ. ಯಾವ ರೀತಿಯ ಸಂಬಂಧ, ಸ್ನೇಹದ ಸಂಬಂಧ ಇರ್ಬೋದು, ಅಥವಾ ನಿಜವಾಗಿಯೂ ಕೂಡ ಜಾತಿಯ ಸಂಬಂಧ ಇನ್ನೊಂದಿರ್ಬೋದು. ಈ ಸಂಬಂಧದಲ್ಲಿ ಅವರವರೇ ಕ್ಯಾಂಪೇನ್ ಮಾಡಿರು. ಅದೊಂಥರ ಜನಾಂದೋಲನ ಆಗೋಯಿತು. ಆ ಜನಾಂದೋಲನ ಏನಿದೆಯಲ್ಲ, ಮುಖ್ಯಮಂತ್ರಿಯವರ ಏನಿದೆಯಲ್ಲ ಅವರ ಸಾಮರ್ಥ್ಯ ಅಥವಾ ಅವರ ಪ್ರಭಾವವನ್ನು ಕೊಚ್ಚಿ ಹಾಕಿಬಿಟ್ಟು ನನ್ನನ್ನು ಅದಕ್ಕೆ ಗೆಲ್ಲಿಸ್ತು. ಸಂಸದರೇ, ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಪ್ರತಾಪ್ ಸಿಂಹ ಪತ್ರಕರ್ತನಾಗಿದ್ದಾಗ ಉದ್ದುದ್ದ ಬರಿತಾ ಇದ್ದ, ಈಗ ಉದ್ದುದ್ದ ಮಾತಾಡ್ತಾ ಇದ್ದಾನೆ, ಬಿಟ್ಟರೆ ಮಾತಾಡ್ತಾನೇ ಇರ್ತಾನೆ. ತಗೊಳ್ಳೋಣ ಒಂದು ಬ್ರೇಕ್. ಮೈಸೂರು ಕ್ಷೇತ್ರ ಬಹಳ ಬೆಲೆ ಇದೆ, ಗೌರವ ಇದೆ, ಆದರೆ ಅಲ್ಲಿನ ಪಾಲಿಟಿಕ್ಸ್ ಬೆಲೆ ಕಳ್ಕೊಂಡ್ಬಿಟ್ಟಿದೆ. ಭಾಳ ಜನ ಕೊಲೆಗಡಕರು ಕೂಡ ಮೋದಿಯವರ ವಿರುದ್ಧ ಪ್ರಕಾಡ್ ಇಟ್ಕೊಂಡ್ಬಿಟ್ಟು ನರಹಂತಕ ಮೋದಿ ಅಂತ ಹೇಳಿದವರು ಇದ್ದಾರೆ. ಬುದ್ಧಿಜೀವಿಗಳು, ಪ್ರಗತಿಪರರು ಕೂಡ ನಿನ್ನನ್ನು ವಿರೋಧಿಸಿದ್ರು, ನಿನ್ನ ವಿರುದ್ಧ ಪ್ರಚಾರಾಂದೋಲನಕ್ಕೆ ಬಂದರು. ಯಾಕೆ? ಇವತ್ತು ನೀವು ಯಾರನ್ನ ಬುದ್ಧಿಜೀವಿಗಳು ಅಂತ ಹೇಳ್ತೀರಿ, ಆ ಬುದ್ಧಿಜೀವಿಗಳಿಗೆ ಇವತ್ತು ಸಾಮಾನ್ಯ ಜನ ಯಾವ ಬೆಲೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ನೀನೊಬ್ಬ ವಿರೋಧ ಪಕ್ಷ